ಗೈಸ್ ಇಲ್ಲಿ ಫ್ರಂಟ್ ಸೀಟಿಗೆ ಜಗಳ ನಡೀತೈತೆ. ಬೇಗ ಬಂದವರು ಫ್ರಂಟ್, ಬ್ಯಾಕ್ ಸೀಟಲ್ಲಂತೂ ನೆಕ್ಸ್ಟ್ ಲೆವೆಲ್ ಕೂಲ್ಗುತ್ತೆ, ಎತ್ತಾಕುತ್ತೆ ಅಲ್ವನಾ? ಬಲೇರ ನೋಡಿ ಹೆಂಗಿದೆ, ಈ ಸಾಕಾದ್ ಪವರ್ಫುಲ್ ಆಗಿದೆ. ನಂಗೆ ಸೀರಿಯಸ್ ಆಗಿ ಗೊತ್ತಿರಲ್ಲ ಇದು ಇಷ್ಟು ಪವರ್ ಇದೆ ಅಂತ. ಇದಕ್ಕೆ ಇದೆಲ್ಲ ದ್ರಾಕ್ಷಿ ಕ್ರೇಟ್ಗಳೆಲ್ಲ ದ್ರಾಕ್ಷಿ ಕ್ರೇಟ್ಗಳೆಲ್ಲ ವೆಜಿಟೇಬಲ್ಸ್ ಓಪನ್ ಇತ್ತು ಕಟ್ಟವ್ರ ಮೇಲ್ಗಡೆ ಇನ್ನೂ ಅಗಲ ಮಾಡಿಸಿ ಉದ್ದ ಮಾಡ್ಸರ್. ಇದು ಎಲ್ಲ ಕ್ರೇಟ್ ದ್ರಾಕ್ಷಿ ಕ್ರೇಟ್. ಇದ್ರ ಇವತ್ತೇ ನಂಗೆ ಗೊತ್ತಾಗಿದ್ರು ಪವರ್ ಏನು ಅಂತ ಸೀರಿಯಸ್ ಆಗಿ. ಇದು ಯಾರು ತಗೊಳಲ್ಲ, ಇದು ಕಮರ್ಷಿಯಲ್ ಗಾಡಿ ಇದು. ಪರವಾಗಿಲ್ಲ. ಇವಾಗ ಬರೋ ಕಾರ್ಸ್ ಎಲ್ಲ ಅಂದ್ರೆ ಆಫ್ ರೋಡ್ ವೆಹಿಕಲ್ಸ್ ಎಷ್ಟು ಪವರ್ ಇರಲ್ಲ ಅಲ್ಲ ಈ ತರ. ಸೇಮ್ 4x4 ಒಂದೇನಾ ಪವರ್ ಇರುತ್ತೆ, ಬಟ್ ಈ ತರ ಇದು ರಗಡ್ನೆಸ್ ಇರಲ್ಲ. ರಗಡ್ನೆಸ್ ಇರಲ್ಲ. ಓಡಿಸ್ತೀರಾ? ಸುಮ್ನೆ ಕೂತ್ಕೊಂಡು ಮಜಾ ತಗೊಳ್ಳೋದು, ಓಡಿಸಲ್ಲ. ಒಂದೇನೋ ಕಾಕ್ಪಿಟ್ ಹಿಂಗ್ ಕೂತ್ಕೊಂಡು ಪ್ಲೇಟ್ ನಿಂದೆಲ್ಲ ಹುಚ್ಚ ಕನ್ಸುತ್ತೆ. ಇಲ್ಲ ಯಾವ ಯಾರು ನಮ್ಮ ಪೈಲಟ್ ಪರಿಚಯ ಮಾಡ್ಕೊಂಡು ಏನೋ ಮಾತಾಡ್ತೀಯಲ್ಲ. ಅವ್ನು ಋತ್ವಿಕ್ ಸರಿಯಾಗಿ ಹೇಳಿರೋ ಪರಿಚಯ ಮಾಡ್ಕೊಂಡು ಅದು ಇದು ಲ್ಯಾಂಡ್ ಆದ್ಮೇಲೆ ಬೇಕಾದ್ರೆ ಅವರು ಬಂದ್ಬಿಡ್ತಾರೆ ಆಚೆ. ಶಿಪ್ ಓಡ್ಸ ಆಸೆ ಇಲ್ವಾ? ಶಿಪ್ ಏನ್ ಮಾಮೂಲಿ ಇದು ಶಿಪ್ ನೀನು ನಿಮ್ ಮನೆ ಹತ್ರ ಸಿಗೋ ಟಾಟಾ ಎಸಿ ಅನ್ಕೊಂಡಿದ್ಯಾನ ನೀನು? ಈಗ ಈ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ವಾಟರ್ ಫಾಲ್ಸ್ ಹೋಗ್ತಾ ಇದೆ. ಇಲ್ಲಿಂದ 14 ಕಿಲೋಮೀಟರ್ಸ್ ಅಂತ. ಈಗ ರೋಡ್ ನೋಡಿ ಓಲ್ಡ್ ವೆಹಿಕಲ್ಸ್ ಏನು ಅಡ್ವಾಂಟೇಜ್ ಅಂದ್ರೆ ಇದೆಲ್ಲ ತುಂಬ ರ್ಯಾಪಿಡ್. ಇವಾಗ ಬರೋ ವೆಹಿಕಲ್ಸ್ ಇದಕ್ಕಿಂತ ಪವರ್ ಇರ್ಬೋದು, ಟಾರ್ಕ್ ಇರ್ಬೋದು, 4x4 ಇರುತ್ತೆ. ಬಟ್ ಇದು ರಾಕೆಟ್. ನೀವು ಎಂತ ಕೊಟ್ಟರು ಹತ್ತುತ್ತೆ, ಎಂತ ಕೊಟ್ಟರು ನಿಮಗೆ ಎಂತ ಆಫ್ ರೋಡ್ ಆದರೂ ಆಗುತ್ತೆ. ವ್ಯೂ ಮತ್ತು ಸೂಪರ್ ನೇಚರ್ ಇಲ್ಲ. ನೋಡಿ ಹೆಂಗಿದೆ ಏನು. ಅದೇ ಕಷ್ಟ ಆಗಿದೆ. ನೆಕ್ಸ್ಟ್ ಲೆವೆಲ್ ಡ್ರೈವಿಂಗ್ ಸ್ಕಿಲ್ಸ್ ಬೇಕು, ಇಲ್ಲಿ ಹತ್ತಿಸ್ಬೇಕು. ಮಳೆ ಬಂದಿತ್ತ? 3 ದಿವಸ ಆಯ್ತು ಸರ್ ಮಳೆ. ಮಳೆ ನಿಂತಾಗಿ 3 ದಿವಸ ಆಯ್ತು. 3 ದಿನ ಆಯ್ತಾ? ಬಟ್ ದಿನ ಬರ್ತಾ ಇದಾರೆ, ಬರಕ್ ಕಷ್ಟನಾ ಇಲ್ಲಿ? ಬರ್ತೀವಿ ಸರ್, ಸ್ವಲ್ಪ ಪ್ರಾಬ್ಲಮ್. ನೋಡಿ ಹೆಂಗಿದೆ ಇಲ್ಲಿ. ಏನು ಅನ್ಕೊಂಡಿದ್ದೆ ನಾನು, ಸೀರಿಯಸ್ ಆಗಿ ಕೊಡಚಾ ಇದ್ರೇನೆ ಇಷ್ಟೊಂದು ಟಫ್ ಇಲ್ಲ. ಸಿಕ್ಕಾಪಟ್ಟೆ ಟಫ್ ಇದೆ. ನಿಮಗೆ ವಿಡಿಯೋ ನೋಡ್ಬೇಕಾದ್ರೆ ಏನಿದ್ರು ಅಷ್ಟಿಲ್ಲ ಅಂತ ಅನ್ಸುತ್ತೆ, ಬಟ್ ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗಲ್ಲ. ನೋಡಿ
ಮಾಡಿದ್ವಿ. ಬಟ್ ಅಗೈನ್ ಆಫ್ ರೋಡ್ ಸ್ಟಾರ್ಟ್ ಇಲ್ಲೂ. ಡಿಸ್ಪ್ಲೇ ಬಂದಿದೆ ಆಫ್ ರೋಡ್ ಅಂತ. ನೋಡಿ ರೀಚ್ ಆದ್ವಿ. ಧನ್ಯವಾದ. ಲಾಸ್ಟ್ ಟೈಮ್ ದಾರ ಹಾಕಿ ಇಳಿಸಿದೆ. ಹೋಯ್ತಾ ಕೆಳಗೆ? ಹಿಂಗೆ ಹೋಗ ದಾರಿ ಹೋಗೋಣ ಇನ್ನೇನು. ದಾರಿ ಹಿಡ್ಕೊಂಡು ಹೋಗಿರಂತೆ ಮತ್ತೆ ವಿಷಯ ಭಾಳ ಮಾತಾಡ್ತಾನೆ ಹೋಗಿದ್ದೆ ಅಂತ. ದಾರ ಹಿಡ್ಕೊಂಡು ನಾವು ಹಿಡಿದು ಈಗ ದಾರ ಇಲ್ಲ ತೆಗಿಬೇಕು. ತೆಗಿಬೇಕೀಗ. ಚೆಕ್ ಮಾಡೋನ್ಸತಿ ಸುಮ್ಮನೆ ರಿಸ್ಕ್ ಇರೇ ಬೇಡ ಅಲ್ವಾ? ಪ್ರವಾಸಕ್ಕೆ ಹೋಗಲ್ಲ. ಜನ ಇದ್ರಂತ ಇನ್ನೂ ದೇವಸ್ಥಾನ ಹೆಂಗೋಯ್ತ ನೋಡು. ಅವತ್ತಿಗೆ ರೋಪ್ ಇತ್ತು ಅಂದ್ರು ಅವರು. ಹೊಟ್ಟೆ ಹೋದ್ನಲ್ಲ. ಏನ್ ನಿಂಗೆ ಇಳ್ಕೊಂಡು ಹೋದ್ರ? ಏನು ಹೌದಾ? ಶಿಕ್ಷ ಹೋಗ್ಬಿಟ್ನಲ್ಲ ಅಲ್ಲಿ ತನಕ. ಅಲ್ಲಿ ತುಂಬಾ ಇದೈತೆ, ತುಂಬಾ ಸ್ಲೀಪ್ ಐತೆ ಇಲ್ಲಿ. ಲಾಸ್ಟ್ ಟೈಮ್ ಎಲ್ಲ ರೋಪ್ ಇತ್ತಂತೆ, ಬಟ್ ಸ್ಲೀಪ್ ಇದೆ, ಈ ತರ ಇದೆ. ಹಿಂಗೆ ಹೋಗ್ಬಿಟ್ಟು ಹೋಗ್ಬೇಕು. ಹೀಗೆ ಯೋಚನೆ ಮಾಡ್ತಾ ಹೋಗೋದ ಬೇಡವಾ ಅಂತ, ಯಾಕೆ ಸುಮ್ಮನೆ ರಿಸ್ಕ್ ಅಂತ. ಕೈ ಸಾಹಸ ಮಾಡಿ ಹೋಗೋಣ ಅಂತ ಡಿಸೈಡ್ ಮಾಡಿದೀವಿ. ನೋಡಿ ಪಾಸ್ ಈ ತರ ಇದೆ, ಇಷ್ಟರಲ್ಲೇ ಹೋಗ್ಬೇಕು. ಹುಷಾರ ಆ ಕಡೆ ಈ ಕಡೆ ಕೈ ಇಟ್ಕೊಂಡು ಹೋಗ್ಬೇಕು. ಏನೇನೋ ಈಸಿ ಹತ್ತದೇ ಇರೋದು. ಫಸ್ಟ್ ಟೈಮ್ ಈ ತರ ನಾನು ಹಿಂಗೆಲ್ಲ ಇಳಿದು ಹೋಗ್ತಿರೋದು ವಾಟರ್ ಫಾಲ್ಸ್ ನೋಡಕ್ಕೆ. ಅಲ್ಲಿಂದ ಫೈನಲಿ ಬಂದು ಇಳಿದಷ್ಟು ಸಾರ್ಥಕ ಆಯ್ತು. ನೋಡಿ ಹಿಂಗಿರೋದು ಬೇ ಇದು, ಅಲ್ಲಿಂದ ಹಿಂಗೆ ಇಳಿದು ಬರಬೇಕು. ನೋಡಿ ಹೆಂಗಿದೆ, ಸಾರ್ಥಕ ಆಯ್ತು ನಿಜ. ಅಂಡ್ ಸಕ್ಕದ ಫೋರ್ಸ್ ಇದೆ ಇಲ್ಲಿ, ತುಂಬಾ ಡೀಪ್ ಇದೆಯಂತೆ ಇಲ್ಲಿ ಮಧ್ಯದಲ್ಲಿ. ಈ ಕಡೆ ಎಲ್ಲ ಸಿಕ್ಕಾಪಟ್ಟೆ ಡೀಪ್ ಇದೆ, ಅದಕ್ಕೆ ಇಳಿಯಕ್ಕೆಲ್ಲ ಅಂತ ಹೋಗ್ಬೇಡಿ ಅಂತ ಹೇಳಿದಾರೆ. ನಾವೇನು ಇಳಿಯಲ್ಲ, ಬಟ್ ಸಕ್ಕತ್ ಫೋರ್ಸ್ ಇದೆ, ಸಕ್ಕದಾಗಿದೆ ಮಾತ್ರ. ನೀನೊಬ್ನೇನ ಮಾಡಕ್ಕ ಅದು ಸಾಹಸ? ನಾನು ಹೇಳಿದ್ದ ಎಲ್ಲಿ ಹೋಗ್ಬಿಡು ನೋಡೋಣ, ನೀನ್ ಗಂಡ್ಸಾಗಿದ್ರೆ. ನಾನು ಅಲ್ಲೋದ್ರೆ ನಾನು ಕೆಟ್ಟ. ಹಾ, ನಾನು ಅಕಸ್ಮಾತ್ ನಾನು ಅಲ್ಲೋಗಿ ವಾಪಸ್ ಎಲ್ಲಿ ಅಲ್ಲಿ ಹೋಯ್ತಾ ನೀನು? ಈ ನೀರಲ್ಲಿ ಹೆವಿ ಡೀಪ್ ಐತ್ ಕಣೋ. ಇಲ್ಲಿಂದ ಇವಾಗ ಹೊಡ್ತಾ ಇವಿ. ಇವಾಗ ಹತ್ತದ ಟಾಸ್ಕ್ ಇರೋದು ನಮ್ಗೆ. ಸಿಕ್ಕಾಪಟ್ಟೆ ಕಷ್ಟ ಇದೆ ಹತ್ತೋದು. ನೋಡಿ ಹಿಂಗಿದೆ ಹತ್ತೋದು.
ಮೇಲೆಲ್ಲ ಹತ್ಬೋದು, ಬಟ್ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅಷ್ಟೇ. ಹೊಡಿದರೆ ಟ್ರೆಕ್ಕಿಂಗ್ ಇದ್ರೇನೆ ಅಲ್ವಾ ಒಂದು ಟ್ರಿಪ್ ಅಂತ ಇರೋದು, ಚಂದ ಇರೋದು, ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಎಲ್ಲ ಅವಾಗವಾಗಾದ್ರೂ ಒಮ್ಮೆ ಮಾಡ್ಬೇಕು. ಐಸ್ ಮುಗೀತು, ಇಲ್ಲಿಂದ ಹೊರಟ್ವಿ. ಏನಂದ್ರೆ ನಮ್ದು ಈ ಫ್ರಂಟ್ ಸೀಟ್ಗೆ ಜಗಳ ಜಾಸ್ತಿ ನಮ್ದು, ಯಾಕಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಕುಲ್ಕೊತ್ತೆ ಅಲ್ಲಿ ಹಿಂದ್ಗಡೆ. ಅದಕ್ಕೆ ಓಡ್ ಬಂದು ಹತ್ಕೊಂಡ್ಬಿಟ್ಟೆ ನಾನು. ಫ್ರಂಟ್ ಸೀಟ್ಗೆ ಜಗಳ ಇಲ್ಲಿ, ಯಾಕಂದ್ರೆ ತುಂಬಾ ಹೊಸ ರೋಡ್ ಇದೆಯಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಹಿಂದೆ ಕುಲ್ಕೊತ್ತೆ. ಅದಕ್ಕೇನೆ